ಓಂ ನಮೋ ಭಗವತೆ ವಾಸುದೇವಾಯ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋಗಳು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪ ಅಂದರೆ ಉದ್ಯೋಗಂ ಪುರುಷ ಲಕ್ಷಣಂ. ಇದು ಮುಂಚೆಯಿಂದನೂ ನಾವು ಹೇಳ್ಕೊಂಡು ಬಂದಿದ್ದೀವಿ. ಆದರೆ ಈಗ ಇವತ್ತಿನ ಜನರೇಷನ್ಗೆ ಉದ್ಯೋಗಂ ಪುರುಷ ಮತ್ತು ಮಹಿಳೆ ಲಕ್ಷಣಂ ಇಬ್ರಿಗೂ ಅದು ಲಕ್ಷಣ ಆಗೋಗಿದೆ. ಪ್ರತಿಯೊಬ್ಬರೂ ದುಡಿಲೇಬೇಕು. ಪುರುಷ ಹೆಂಗೆ ದುಡಿತಾನೋ ಮಹಿಳೆ ಕೂಡ ಅದೇ ರೀತಿ ಇಂಟ್ರೆಸ್ಟು, ಅದೇ ರೀತಿ ಎಫರ್ಟ್ ಹಾಕಿ ದುಡಿತಾ ಇದ್ದಾರೆ. ಈಗ ಏನಾಗಿದೆ, ಸ್ಟ್ರೆಸ್ ಜಾಸ್ತಿ ಆಗಿದೆ. ಎಷ್ಟೊಂದು ಜನಕ್ಕೆ ನನಗೆ ಕೆಲಸ ಸಿಗ್ತಾ ಇಲ್ಲ ಅನ್ನೋದು ತುಂಬಾ ಸ್ಟ್ರೆಸ್ಸು. ಅದು ಹುಡುಗರಾಗಿರ್ಬೋದು ಅಥವಾ ಹುಡುಗಿರಿಗಾಗಿರ್ಬೋದು, ಯಂಗ್ಸ್ಟರ್ಸು ಅವರ ಎಜುಕೇಷನ್ ಮುಗಿದ ನಂತರ ಇನ್ ಟೈಮಲ್ಲಿ ಕೆಲಸ ಸಿಗ್ತಾ ಇಲ್ಲ. ಸರ್ ನನಗೆ 1 ಇಯರಿಂದ ಜಾಬ್ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. 6 ಮಂತ್ಸಿಂದ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ ಅಂತ ಎಷ್ಟೊಂದು ಜನಕ್ಕೆ ಅವರು ನನಗೆ ಫೋನ್ ಮಾಡಿದಾಗೆಲ್ಲ ಇದು ತಿಳಿಸ್ತಾರೆ, ಯಾವಾಗ ಸಿಗುತ್ತೆ ನನಗೆ. ಇವತ್ತು ನಾನು ನಿಮಗೆ ಯಾವ ಕಾಂಬಿನೇಷನ್ಸ್ ಇದ್ದರೆ ನಿಮಗೆ ಕೆಲಸ ಬೇಗ ಸಿಗುತ್ತೆ ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಫಾರಿನ್ ಟ್ರಾವೆಲ್ಗೆ ನಮ್ಗೆ ಏನು ಕಾಂಬಿನೇಷನ್ಸ್ ಇರಬೇಕಾಗುತ್ತೆ, ಮತ್ತು ನಾವು ಅಲ್ಲಿ ಸೆಟ್ಲ್ ಆಗಬೇಕು ಅಂದರೆ ಯಾವ ಕಾಂಬಿನೇಷನ್ಸ್ ಇರಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ನೋಡಿ, ಮೊದಲನೇದಾಗಿ ನಿಮ್ಮ ಎಜುಕೇಷನ್ ಎಲ್ಲ ಮುಗ್ದಿರೋಂಥದ್ದು. ಆಗ ನಮಗೆ ಕೆಲಸ ಸಿಗ್ತಿಲ್ಲ ಅಂತ ನೀವು ನೋಡಿದಾಗ ನಮ್ಮ ದಶದಲ್ಲಿ ನೋಡಿ, ಪ್ಲಾನೆಟು, ನಕ್ಷತ್ರ ಮತ್ತೆ ಸಬ್ಲಾರ್ಡ್ ಅಂತ ನಾವು ನೋಡ್ತೀವಿ. ಇಲ್ಲಿ ಕಾಂಬಿನೇಷನ್ಸ್ ಅಲ್ಲಿ ನಿಮ್ಗೆ ಎಲ್ಲಾದ್ರೂ 6ನೇ ಮನೆ ಬರಲೇಬೇಕಾಗುತ್ತೆ. ಈ 6ನೇ ಮನೆ ಬಂದಾಗ ಇದ್ರ ಜೊತೆ ಕಾಂಬಿನೇಷನ್ಸ್ ಯಾವ್ದಾದ್ರು ಇರ್ಬೋದು. ಆರನೇ ಮನೆ ಜೊತೆ 11, 12 ಅಥವಾ 3, 6 ಕಾಂಬಿನೇಷನ್ಸ್ ಯಾವ್ದಾದ್ರು ಇರ್ಬೋದು. ಅದ್ರಲ್ಲೂ ನಾವು ಇಟ್ ಕಾಂಬಿನೇಷನ್ಸ್ ಅಂತ ನೋಡ್ತೀವಿ. ಏನಾದ್ರೂ 6ನೇ ಮನೆ ಇಟ್ ಆಗಿದ್ರೆ ನಿಮ್ಗೆ ಬೇಗ ಕೆಲಸ ಸಿಗುತ್ತೆ. ದಶಾ ಭುಕ್ತಿ ಮತ್ತೆ ಅಂತರ್ಭುಕ್ತಿಲಿ ಏನಾದ್ರೂ ಇದು ಬಂದಾಗ, ಯಾವುದೇ ಗ್ರಹದಲ್ಲಿ ಇದು ಬಂದಾಗ 6ನೇ ಮನೆ, ನಿಮ್ಗೆ ಬೇಗ ಕೆಲಸ ಸಿಗುವಂಥದ್ದು. ಪುರುಷ ಮತ್ತೆ ಮಹಿಳೆ ಇಬ್ರಿಗೂ ಕೂಡ ಇದು ಅನ್ವಯ ಆಗುತ್ತೆ. ನೀವು ಯಾವುದೇ ಒಂದು ಕೆಲಸ, ಇಲ್ಲಿ 2 ವಿಚಾರ, ಒಂದು ಬಿಸ್ನೆಸ್ ವಿಚಾರ, ಇನ್ನೊಂದು ಕೆಲಸ. ನಾವು ದುಡ್ಡು ಹಾಕಿ ದುಡ್ಡು ತೆಗೆಯುವಂಥದ್ದು ಬಿಸ್ನೆಸ್. ನಾ ಏನ್ ಕೆಲಸ ಸಿಕ್ಕಿದ್ರು ನಾನು ಮಾಡ್ತೀನಿ ಅನ್ನೋರಿಗೆ 6ನೇ ಮನೆ ಅನ್ನೋದಿದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಕೆಲಸ ಸಿಕ್ಕೇ ಸಿಗುತ್ತೆ. ನಿಮ್ಮ ಇಂಟ್ರೆಸ್ಟ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಎಷ್ಟೊಂದು ಜನ ನನಗೆ ಕೆಲಸ ಸಿಗ್ತಾ ಇಲ್ಲ, ಇಮ್ಮಿಡಿಯೇಟ್ ನಾನು ಬಿಸ್ನೆಸ್ ಮಾಡಿ ಅಲ್ಲಿ ಲಾಭ ಮಾಡೋಣ ಅಂತ ಹೋಗ್ತಾರೆ. ಅಲ್ಲಿ ಅವ್ರ ಕಾಂಬಿನೇಷನ್ ಅಲ್ಲಿ, ಅವರ ಜಾತಕದಲ್ಲಿ ಬಿಸ್ನೆಸ್ ಮಾಡಬೇಕು ಅಂದ್ರೆ 2ನೇ ಮನೆ 7, 9, 11 ಇದು ಪ್ರಬಲವಾಗಿದ್ರೇನೆ ನಾವು ಬಿಸ್ನೆಸ್ ಮಾಡಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಮ್ಗೆ ಜಾಬ್ಗೆ 6ನೇ ಮನೆ ಇದ್ರೆ ಸಾಕು. ನಿಮ್ಗೆ ಯಾವ್ದಾದ್ರೂ ಒಂದು ಜಾಬ್ ನಿಮ್ಗೆ ಕರೆದಿ ಕೆಲಸ ಕೊಡ್ತಾರೆ, ಮಾಡಿ ಅಂತ. ಈ ಕಾಂಬಿನೇಷನ್ಸ್ ಇದ್ರೆ ನೀವು ಕೆಲ್ಸಕ್ಕೆ ಹೋಗೋದಂತೂ ಉತ್ತಮ. ಈಗ 6ನೇ ಮನೆ ಜೊತೆ ನಿಮ್ಗೆ ಏನಾದ್ರೂ 12ನೇ ಮನೆ ಏನಾದ್ರು ಸಿಕ್ಕಿದ್ರೆ ವಿದೇಶಕ್ಕೆ ನೀವು ಹೋಗ್ತೀರಾ. ಫಾರಿನ್ ಟ್ರಾವೆಲ್ಗೆ ತುಂಬಾ ಹೆಲ್ಪ್ ಆಗ್ತಾ ಇರುತ್ತೆ. ನೀವು ಎಜುಕೇಶನ್ ಇಲ್ಲಿ ಮಾಡಿರ್ತೀರಾ, ಇಮಿಡಿಯೇಟ್ ಫಾರಿನ್ ಅಲ್ಲಿ ಹೋಗಿ ಕೆಲಸ ಮಾಡಕ್ಕೆ 12ನೇ ಮನೆ ಕರ್ಕೊಂಡು ಹೋಗುತ್ತೆ ನಿಮ್ಗೆ ಫಾರಿನ್. ನಿಮ್ಮ ಜಾತಕದಲ್ಲಿ ಏನಾದ್ರು 6ನೇ ಮನೆ 12ನೇ ಮನೆ ಇದ್ರೆ ಫಾರಿನ್ ಮಾಡುವಂಥದ್ದು ಕಾಂಬಿನೇಷನ್ಸ್ ಅಲ್ಲಿ ತುಂಬಾ ಪ್ರಬಲವಾಗಿರುತ್ತೆ. ಸರ್ ನಾನು ಅಲ್ಲೇ ಏನಾದ್ರು ಸೆಟ್ಲ್ ಆಗ್ಬಿಡ್ತಾರ ಅನ್ನೋದು ಎಷ್ಟೊಂದು ಜನ ಪೇರೆಂಟ್ಸ್ಗೆ ಡೌಟ್. ಸರ್ ನನ್ನ ಮಗ ಏನಾದ್ರು ಫಾರಿನ್ ಅಲ್ಲೇ ಸೆಟ್ಲ್ ಆಗ್ತಾರ, ನನ್ನ ಮಗಳು ಫಾರಿನ್ ಅಲ್ಲೇ ಸೆಟ್ಲ್ ಆಗ್ತಾರ ಅಂದ್ರೆ ಅವರ ದಶದಲ್ಲಿ ಏನಾದ್ರು ಈ 6ನೇ ಮನೆ ಜೊತೆ 3ನೇ ಮನೆ, 9ನೇ ಮನೆ, 6, 12 ಈ ಕಾಂಬಿನೇಷನ್ಸ್ ಎಲ್ಲ ಇದ್ರೆ ಅವರು ಫಾರಿನ್ ಅಲ್ಲೇ ಸೆಟ್ಲ್ ಆಗೋ ಯೋಗ ಅಂತೂ ತುಂಬಾ ಇರುತ್ತೆ. ಒಬ್ರು ಎಷ್ಟು ಜನ ಎಜುಕೇಶನ್ ಮುಗ್ದಿ ಹೋಗಿರೋರು ಬಂದಿರೋ ಉದಾಹರಣೆನೇ ಇಲ್ಲ, ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ. ಇಂಡಿಯಾಗೆ ರಿಟರ್ನ್, ಯಾವುದೇ ದೇಶ ಆಗಿರ್ಬೋದು, ಅವರ ಜಾತಕದಲ್ಲಿ ನಾನು ಇಂಡಿಯಾದಿಂದ ಬೇರೆ ದೇಶಕ್ಕೆ ಹೋಗೋದು ಹೇಳ್ತಿರ್ತೀನಿ, ಅಥವಾ ಬೇರೆ ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕು ಅಂದ್ರೆ ಈ ಕಾಂಬಿನೇಷನ್ ಅಲ್ಲಿ ಅವ್ರು ಇರ್ಬೇಕಾಗತ್ತೆ. 3ನೇ ಮನೆ, 9ನೇ ಮನೆ, 12ನೇ ಮನೆ ಇದ್ದು ಅವರ ಜಾತಕದಲ್ಲಿ 6ನೇ ಮನೆ ಇದ್ರೆ ಫಾರಿನ್ಗೆ ಹೋಗುವಂಥದ್ದು. ಅದ್ರ ಜೊತೆ 11ನೇ ಮನೆಯೂ ಏನಾದ್ರೂ ಇದ್ರ ಜೊತೆ ಪ್ಲಸ್ ಆಗಿ ಆಡ್ ಅಪ್ ಆಗ್ಬಿಟ್ರೆ ತುಂಬಾ ಚೆನ್ನಾಗಿ ದುಡಿತಾರೆ. ಮಲ್ಟಿ ನ್ಯಾಷನಲ್ ಕಂಪ್ನಿಯಲ್ಲಿ ಅವರು ಜಾಯ್ನ್ ಆಗ್ತಾರೆ, ಚೆನ್ನಾಗಿ ಅರ್ನ್ ಮಾಡ್ತಾರೆ. ಕಾಂಬಿನೇಷನ್ಸ್ ಇದು ನಮ್ಮ ಜಾತಕದಲ್ಲಿ ಕಾಂಬಿನೇಷನ್ಸ್ ಆಡ್ ಅಪ್ ಹೆಂಗ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕಾಂಬಿನೇಷನ್ಸ್ ನಮಗೆ ಒಳ್ಳೊಳ್ಳೆ ಮನೆಗಳು ಸೇರ್ಕೊಂಡಾಗ ಅವರೇ ತುಂಬಾ ಅಭಿವೃದ್ಧಿ ಆಗುವಂಥದ್ದು. ನಾನು ಆಗ್ಲೇ ಬರ್ದಿದ್ದೀನಿ, 2, 7, 9 ಇವೆಲ್ಲ ನಮ್ಮ ಜಾತಕದಲ್ಲಿ ದುಡ್ಡು ಕೊಡೋ ಗ್ರಹಗಳು. ಇವ್ರು ಏನಾದ್ರೂ ಜಾಬ್ಗೆ ಆಡ್ ಆದ್ರೆ ಜಾಬ್ ಅಲ್ಲಿ ವಿಪರೀತ ದುಡ್ಡು ಕೊಡ್ತಾರೆ. ಇವ್ರು ಏನಾದ್ರೂ ಬಿಸ್ನೆಸ್ ಅಲ್ಲಿ ಆಡ್ ಆದ್ರೆ ಬಿಸ್ನೆಸ್ ಅಲ್ಲಿ ವಿಪರೀತ ಅವ್ರಿಗೆ ಲಾಭ ತಂದ್ಕೊಡುತ್ತೆ.
ಕಾಂಬಿನೇಷನ್ ಅಲ್ಲಿ ನಮ್ಗೆ ಜಸ್ಟ್ ಕೆಲಸ ಸಿಗ್ಬೇಕು ಅಂದ್ರೆ 6ನೇ ಮನೆ ಇರಬೇಕು, ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಈ ಮನೆಗಳು ಇರ್ಲೇಬೇಕಾಗುತ್ತೆ. ಮತ್ತೆ ರಿಟರ್ನ್ ಬರೋದು ಎಷ್ಟೊಂದು ಜನಕ್ಕೆ ಮೇನ್ ಆಗಿ ಪೇರೆಂಟ್ಸ್ಗೆ ಹೋಗಿರೋರು ಮಕ್ಕಳಿಗೆ ಯೋಚನೆ ಇರುತ್ತೋ ಇರೋಲ್ವೋ ರಿಟರ್ನ್ ಇಂಡಿಯಾಗೆ ಬರಬೇಕು ಅಂತ. ಪೇರೆಂಟ್ಸ್ಗಂತೂ ತುಂಬಾ ಯೋಚನೆ ಇರುತ್ತೆ, ರಿಟರ್ನ್ ಏನಾದ್ರು ನಮ್ಮ ದೇಶಕ್ಕೆ ಅವ್ನು ಮತ್ತೆ ಬರ್ತಾನ ಅಥವಾ ನಮ್ಮ ಮಗಳು ಬರ್ತಾರ ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರ ಅನ್ನೋದು ಕಾಂಬಿನೇಷನ್ ಅಲ್ಲಿ. ಇಲ್ಲಿ 4ನೇ ಮನೆ ಏನಾದ್ರು ಇದ್ರೆ ರಿಟರ್ನ್ ಬರ್ತಾರೆ, ಅವರು ರಿಟರ್ನ್ ಬರ್ತಾರೆ ಖಂಡಿತ. ನಾವು ಈಗ ಎಷ್ಟೊಂದು ಜನ ಎಜುಕೇಶನ್ ಅಂತ ಹೋಗಿರ್ತಾರೆ, ಅಲ್ಲೇ ಏನಾದ್ರು ಲವ್ ಮಾಡಿ ಮದುವೆ ಆಗ್ಬಿಡ್ತಾನ ಅನ್ನೋದು ಕೂಡ ಎಷ್ಟೊಂದು ಜನ ಪೇರೆಂಟ್ಸ್ಗೆ ಇದು ತುಂಬಾ ಡೌಟ್ಸ್ ಇರುತ್ತೆ. ಅವರ ಕಾಂಬಿನೇಷನ್ಸ್ ಅಲ್ಲಿ ಏನಾದ್ರು 5ನೇ ಮನೆ ಇದ್ರೆ ಪ್ರೀತಿ ಆಗುತ್ತೆ, ಪ್ರೀತಿ ಆಗುತ್ತೆ ಅಷ್ಟೇ. 5ನೇ ಮನೆ ಇದ್ರೆ ಪ್ರೀತಿ ಆಗುತ್ತೆ. 11ನೇ ಮನೆ 7ನೇ ಮನೆ ಎಲ್ಲ ಇದ್ರೆ ಮದುವೆಯನ್ನು ಕೂಡ ಆಗುತ್ತೆ. 5ನೇ ಮನೆ ಲವ್ ಮಾಡಿಸುತ್ತೆ, 7 ಅನ್ನೊಂದು ಅವ್ರಿಗೆ ಮದುವೆ ಮ್ಯಾರೇಜ್ ಲೈಫ್ ಕೂಡ ಉತ್ತಮವಾಗಿರುತ್ತೆ. ಎಷ್ಟೊಂದು ಉದಾಹರಣೆಗಳಿರುತ್ತೆ, ಹೋಗಿರುವಂತವ್ರು ಅಲ್ಲೇ ನೋಡಿ ಮದುವೆ ಆಗಿರುವಂತದ್ದು ಕಾಂಬಿನೇಷನ್ ಅಲ್ಲಿ. ಅಥವಾ ಅವ್ರಿಗೇನಾದ್ರು ಜಾತಕದಲ್ಲಿ ದಶಾಭುಕ್ತಿದಲ್ಲಿ 5ನೇ ಮನೆ 8ನೇ ಮನೆ ಮತ್ತು 12ನೇ ಮನೆ ಏನಾದ್ರು ಇದ್ರೆ ಲವ್ ಆಗುತ್ತೆ, ಏನಾದ್ರು ಒಂದು ಕಿತ್ತಾಟ ಆಗಿ ಬ್ರೇಕಪ್ ಕೂಡ ಆಗಿರುವಂತದ್ದು. ನಾವು ಜಾಬ್ಗೆ ಅಂತ ಹೋಗಿರ್ತೀವಿ, ಅಲ್ಲಿ ಕೆಲಸನೂ ಸಿಗುತ್ತೆ, ಈ ರೀತಿ ಕಾಂಬಿನೇಷನ್ಸ್ ನಮ್ಗೆ ಆಡ್ ಅಪ್ ಆಗ್ತಾ ಅದ್ರ ಜೊತೆಗೆ ರಿಟರ್ನ್ ಬರಬೇಕು ಅಂದ್ರೆ ಕಾಂಬಿನೇಷನ್ 4ನೇ ಮನೆ ಇರ್ಬೇಕಾಗುತ್ತೆ. ಅಲ್ಲೇ ಲವ್ ಮಾಡಿ ಮದುವೆ ಆಗ್ತಾನೆ ಅಂದ್ರೆ ನಮ್ಗೆ ಈ ಕಾಂಬಿನೇಷನ್ಸ್ ಎಲ್ಲ ನಾವು ಜಾತಕದಲ್ಲಿ ದಶಾಭುಕ್ತಿಯಲ್ಲಿ ನೋಡಿ ನಿಖರವಾಗಿ ತಿಳಿಸ್ಕೊಡ್ಬೇಕಾಗುತ್ತೆ. ನಿಮ್ಮ ಆರೋಸ್ಕೋಪ್ಗಳಲ್ಲಿ ಜಾತಕದಲ್ಲಿ ಯಾವ ಗ್ರಹ ಇದೆ ಅಂತ ನಾವು ನೋಡ್ಕೊಳ್ಬೇಕಾಗುತ್ತೆ. ಇದಿಷ್ಟು ನಾನು ಜಾಬ್ಗೆ ಹೇಳಿದ್ದು. ಈ 6ನೇ ಮನೆ ಎಷ್ಟು ಡೆಡ್ಲಿ ಹೌಸ್ ಅಂದ್ರೆ ಈ 1-6-10 ಕಾಂಬಿನೇಷನ್ಸ್ ಅಂತ ಇರುತ್ತೆ. 1-6-10 ತುಂಬಾ ಚೆನ್ನಾಗಿ ಹೆಸರು ತಂದ್ಕೊಡುತ್ತೆ. 1 ಅಂದ್ರೆ ಎಫರ್ಟ್, ನಾನು. 6ನೇ ಮನೆ ಅಂದ್ರೆ ವೃತ್ತಿ, 10ನೇ ಮನೆ ಅಂದ್ರೆ ಹೆಸರು, ನಾನು ನನ್ನ ವೃತ್ತಿ ಹೆಸರು ಮಾಡೋ ಕಾಂಬಿನೇಷನ್ಸ್ ಇದ್ದವರು ತುಂಬಾ ಚೆನ್ನಾಗಿ ನೇಮ್ ಮಾಡ್ತಾರೆ. ಈ 1-6-10 ಕಾಂಬಿನೇಷನ್ ಏನ್ ಮಾಡುತ್ತೆ ಅಂದ್ರೆ ಅವರ ಮದುವೆ ಜೀವನಕ್ಕೆ ಅಷ್ಟು ಸಪೋರ್ಟ್ ಮಾಡ್ತಿರಲ್ಲ. ಒಂದೇ ಸೇಮ್ ಟೈಮು ಎಜುಕೇಶನ್ ಮುಗಿಸಿರ್ತಾರೆ, ಕಾಂಬಿನೇಷನ್ ಅಲ್ಲಿ 1-6-10 ಇರುತ್ತೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ, ಎಲ್ಲರ ಹತ್ರನೂ ಒಳ್ಳೆಯವರು ಅನ್ಸ್ಕೊಂಡಿರ್ತಾರೆ. ಬಟ್ ಮದುವೆ ಜೀವನಗಳಲ್ಲಿ ಅವರಿಗೆ ಹೊಂದಾಣಿಕೆ ಮಾಡ್ಕೊಳಕ್ಕಾಗಲ್ಲ. ಅದು ಎಸ್ಪೆಷಲಿ ಲೇಡೀಸ್ ಈ ಕಾಂಬಿನೇಷನ್ಸ್ ಇದ್ದಾಗ ಕೂಡ ಏನಾಗುತ್ತೆ ಅಂದ್ರೆ ಅವರು ಆಫೀಸಲ್ಲೂ ಮ್ಯಾನೇಜರು, ಮನೆಗೆ ಬಂದ್ರು ಮ್ಯಾನೇಜರ್ ಆ ಥಿಂಕಿಂಗ್ ಅವ್ರಿಗಿರುತ್ತೆ. ಇಲ್ಲಿ ಸಂಸಾರ ನೀನು ಅದ್ ಮಾಡು ಇದು ಮಾಡು ಈ ಕೆಲಸ ಮಾಡು ಅಂದ್ರೆ ಅವ್ರು ಒಪ್ಪಕ್ಕಾಗಲ್ಲ. ಯಾಕಂದ್ರೆ ಕಾಂಬಿನೇಷನ್ಸ್ ಅಲ್ಲಿ ಅವರು ನಾನು ಮ್ಯಾನೇಜರು ಅನ್ನೋ ಆ ಕಾನ್ಸೆಪ್ಟ್ ಅಲ್ಲಿ ಇರ್ತಾರೆ. ಈ ಕಾನ್ಸೆಪ್ಟ್ ಅಲ್ಲಿ ಇರೋರು ಏನ್ ಕಾಂಬಿನೇಷನ್ಸ್ ಅಂದ್ರೆ ಈ 1-6-10ನೇ ಮನೆ ಇರೋರು ಕೆಲ್ಸದಲ್ಲಿ ಇದ್ರೇನೆ ಉತ್ತಮ. ಆದ್ರೆ ಯಾವ ಗ್ರಹ ಯಾವ್ದಾದ್ರು ಒಂದು ಗ್ರಹ 7ನೇ ಮನೆ ಅಂತೂ ಇದ್ದೇ ಇರುತ್ತೆ. 2ನೇ ಮನೆ 7ನೇ ಮನೆ 11ನೇ ಮನೆ ಆ ಗ್ರಹಕ್ಕೆ ಸಂಬಂಧಪಟ್ಟಿರುವಂತದ್ದು ಉಂಗ್ರ ರುದ್ರಾಕ್ಷಿ ಮಂತ್ರ ಪಠನೆ ಮಾಡ್ಕೊಂಡ್ರೆ ಅದು ನ್ಯೂಟ್ರಲ್ ಆಗ್ತಾ ಹೋಗುತ್ತೆ. ಅವ್ರು ಏನು ಕೋಪ ತಾಪ ಆವೇಶ ಇರುತ್ತೆ ಅದು ನ್ಯೂಟ್ರಲ್ ಆಗ್ತಾ ಹೋಗಿರುತ್ತೆ. ಮತ್ತೆ ಮದುವೆ ಜೀವನ ಕೂಡ ಉತ್ತಮವಾಗಿರ್ಬೇಕು. ಅಂದ್ರೆ ಗಂಡ ಮತ್ತು ಹೆಂಡತಿ ಈ ಸೇಮ್ ಕಾಂಬಿನೇಷನ್ ಇದೆ, ಇಬ್ರಿಗೂ 1-6-10 ಕಾಂಬಿನೇಷನ್ ಇದೆ, ಏನ್ ಮಾಡೋದು ಅಂತ ನಾವು ನೋಡಿದಾಗ ಇಬ್ರು ಜಾತಕದಲ್ಲೂ 2ನೇ ಮನೆ 7 ಅನ್ನೋದು ಯಾವ್ದಾದ್ರು ಒಂದು ಗ್ರಹ ಇರುತ್ತೆ. ಆ ಗ್ರಹಕ್ಕೆ ಸಂಬಂಧಪಟ್ಟಿರುವಂತದ್ದು ಮಂತ್ರ ಪಠನೆ ಮಾಡ್ಬೇಕಾಗುತ್ತೆ. ಯಾವ ಗ್ರಹ ಆದ್ರೂ ಸರಿನೇ ಆ ಗ್ರಹಕ್ಕೆ ಸಂಬಂಧಪಟ್ಟಿರುವಂತ ಬೀಜಾಕ್ಷರಿ ಮಂತ್ರ ಪಠನೆ ಮಾಡಿದ್ದಾದ್ರೆ ಅವ್ರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಈ ಫ್ಯಾಮಿಲಿ ವಿಚಾರ, ಅಥವಾ ಮದ್ವೆನೇ ಹಿಂದೇಟ್ ಆಗ್ತಾ ಇರ್ತಾರೆ, ಮದುವೆನೇ ಆಗ್ತಿರಲ್ಲ. ಕಾಂಬಿನೇಷನ್ 6ನೇ ಮನೆ ಇದ್ರೆ ಕೆಲಸ ಕೊಡ್ತಾ ಇರುತ್ತೆ, ಮದುವೆ ಕೊಡ್ತಿರಲ್ಲ. ಅಂತ ಗ್ರಹಗಳಿಗೆ ನಾವು ಆಕ್ಟಿವೇಟ್ ಮಾಡ್ಕೋಬೇಕು ಅಂದ್ರೆ ಪಾಸಿಟಿವ್ ಇರುವಂತ ಗ್ರಹಗಳಿಗೆ 2, 7, 11ನೇ ಮನೆ ಗ್ರಹಗಳಿಗೆ ನಾವು ಉಂಗ್ರ ರುದ್ರಾಕ್ಷಿ ಮಂತ್ರ ಪಠನೆ ಮಾಡಿದ್ರೆ ಸಾಕು. ಒಂದು ನಮ್ಮ ಫ್ಯಾಮಿಲಿ ಲೈಫ್ ಕೂಡ ಇಂಪ್ರೂವ್ಮೆಂಟ್ಸ್ ಆಗ್ತಾ ಹೋಗುತ್ತೆ. ಮತ್ತೆ ಜಾತಕದಲ್ಲೇ 1-6-10 ಕಾಂಬಿನೇಷನ್ ಇರುತ್ತೆ, ನಿಮ್ಮ ವೃತ್ತಿ ಕೂಡ ಚೆನ್ನಾಗಿ ಇರುತ್ತೆ. ಇದಿಷ್ಟು ವಿಚಾರ. ನಾವು ಯಾವ ವಿಚಾರನ ಹೆಂಗೆ ನಾವು ಅನಲೈಸ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಜಾಬ್ ಇಂದ ತಗೊಂಡೆ, ಅದು ಬಿಸ್ನೆಸ್ ಅಲ್ಲಿ ಕಾಂಬಿನೇಷನ್ಸ್ ನೋಡ್ತೀವಿ, ಮತ್ತೆ ಫಾರಿನ್ ಹೋಗ್ತೀವ ಅನ್ನೋದು ನೋಡ್ತೀವಿ, ರಿಟರ್ನ್ ಬರ್ತೀನ ಅನ್ನೋದು ಕಾಂಬಿನೇಷನ್ಸ್ ಇರಬೇಕಾಗುತ್ತೆ, ಅಲ್ಲೇನಾದ್ರು ಮದುವೆ ಆಗ್ತಾರ ಅನ್ನೋದು ಪೇರೆಂಟ್ಸ್ಗೆ ಡೌಟ್ಸ್ ಇರುತ್ತೆ. ಈ ರೀತಿ ನಮ್ಮ ಜಾತಕಗಳಲ್ಲಿ ಅನಲೈಸ್ ಮಾಡ್ತಾ ಹೋಗ್ತಾ ಇದ್ರಂಗೆ ನಮಗೆ ಪ್ರತಿಯೊಂದು ಪಿನ್ ಪಾಯಿಂಟ್ ಕೂಡ ತಿಳ್ಕೊಳ್ಬಹುದು. ಇವರ ಮುಂದಿನ ನಡೆ ಇರುತ್ತೆ, ನೆಕ್ಸ್ಟ್ ದಶ ಇವ್ರಿಗೆ ಏನ್ ರಿಸಲ್ಟ್ ಕೊಡುತ್ತೆ ಅನ್ನೋದು ಪ್ರತಿಯೊಬ್ಬರು ಆರೋಸ್ಕೋಪ್ ನಲ್ಲಿ ಇಂಡಿವಿಜುವಲ್ ಆಗಿ ಚೆಕ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ವಿಚಾರ ಉದ್ಯೋಗದ ಬಗ್ಗೆ. ಕಾಂಬಿನೇಷನ್ ಅಲ್ಲಿ 6ನೇ ಮನೆ ಇದ್ರೆ ಅವರು ವೃತ್ತಿಗೆ ಸಿಗುವಂತದ್ದು. ಒಂದು 2, 7, 9, 11 ಇದ್ರೆ ಮಾತ್ರ ಅವರು ಬಿಸ್ನೆಸ್ ಮಾಡ್ಬೇಕಾಗುತ್ತೆ. ಇಲ್ಲಿ ಏನಾದ್ರೂ 8ನೇ ಮನೆ
ಮತ್ತು 12ನೇ ಮನೆ ಅದೇನಾದ್ರು ಇಟ್ಟಾಗ್ಬಿಟ್ರೆ ಅವ್ರು ಏನ್ ಬಿಸ್ನೆಸ್ ಮಾಡ್ತಾರೆ ಎಲ್ಲ ಸ್ಟ್ರಕ್ ಆಗುತ್ತೆ. 5ನೇ ಮನೆ ಇದ್ರೆ ಕರ್ಣನ್ ಜಾತಕ ಅಂತ ನಾವ್ ಹೇಳ್ತೀವಿ, ಯಾರಿಗಾದ್ರು ದುಡ್ಡು ಕೊಡ್ತಾರೆ, ದುಡ್ಡಂತೂ ಬರಲ್ಲ ರಿಟರ್ನ್. ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಅವ್ನ ಲೈಫಲ್ಲಿ ನಾನು ಜಾಬ್ ಮಾಡ್ಬೇಕಾ ಬಿಸ್ನೆಸ್ ಮಾಡ್ಬೇಕಂತ ನೀವು ನಿಮ್ಮ ಜಾತಕ ಅನುಸಾರವಾಗಿ ಡಿಸೈಡ್ ಮಾಡ್ಬೇಕಾಗುತ್ತೆ. ಇದಿಷ್ಟು ವಿಚಾರ. ಯಾರು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವತ್ತೇ ಮಾಡ್ಕೊಳ್ಳಿ. ನಾನು ಹಾಕುವಂತ ಇನ್ಫಾರ್ಮೇಶನ್ ನಿಮ್ಗೆ ರೀಚ್ ಆಗುತ್ತೆ. ನನ್ನ ಈ ಚಾನಲ್ ಅಲ್ಲಿ ಜ್ಯೋತಿಷ ಶಾಸ್ತ್ರಕ್ಕೆ ಬಿಟ್ಟು ಇನ್ ಯಾವುದೇ ರೀತಿಯ ಪೂಜೆ ಮಾಡಿಸಿ ಅಲ್ಲೋಗಿ ಇಲ್ಲೋಗಿ ನಿಮ್ಗೆ ಆ ಕಾಟ ಇದೆ, ಸಾಡೆ ಸಾತಿ ನಡೀತಾ ಇದೆ ಅನ್ನೋದು ಇನ್ಫಾರ್ಮೇಶನ್ಸ್ ಕೊಡಲ್ಲ. ಜಸ್ಟ್ ಜ್ಯೋತಿಷ ಶಾಸ್ತ್ರಕ್ಕೆ ಏನ್ ಬೇಕೋ ಅದು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.